ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಉಪ್ಪಿಟ್ಟು. ಚಿರೋಟಿ ರವೆಯಿಂದ ಉದುರಾಗಿ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ಒಂದು ಉಳ್ಳಾಗಡ್ಡಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ರಿ. ಇದಾದ ನಂತರ 2 3 ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ರಿ. ಇದಾದ ನಂತರ ಒಂದರಿಂದ 2 ಎಸಳು ಕರಿಬೇವು ತೊಗೊಳ್ರಿ. ಈಗ ಒಂದು ಕಡೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಕಪ್ ರವೆ ಹಾಕ್ಕೊಂಡು ಹುರ್ಕೊಳತ್ತೀವಿ ನೋಡ್ರಿ. ಇದನ್ನು ಒಂದು 2 3 ನಿಮಿಷ ಹುರ್ಕೊಳ್ಬೇಕ್ರಿ ಸಣ್ಣ ಉರಿ ಒಳಗೆ. ಹಿಂಗೆ ಎಣ್ಣೆ ಹಾಕಿ ಸಣ್ಣ ಉರಿ ಒಳಗೆ ಇದನ್ನು ಹುರ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಗಂಟು ಆಗೋದಿಲ್ಲ ರೀ, ಉದುರಾಗಿ ಬರುತ್ತೆ. ಹಿಂಗೆ ಹುರ್ಕೊಂಡಾದ ನಂತರ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ರಿ. ಅದಕ್ಕೆ ಒಂದು 2 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ರಿ. ಇದಕ್ಕೆ ಒಂದು 2 4 ಗೋಡಂಬಿನ ಬಿಡಿಸಿ ಹಾಕ್ಕೊಂಡಿವಿ ನೋಡ್ರಿ. ಹಿಂಗೆ ಉಪ್ಪಿಟ್ಟು ಅಂತಂದ್ರೆ ಇಷ್ಟ ಆಗೋದಿಲ್ಲ ಅನ್ನೋರಿಗೆ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಗೋಡಂಬಿ ಆ್ಯಡ್ ಮಾಡೀವಿ ನೋಡ್ರಿ. ಉಪ್ಪಿಟ್ಟು ಅಂತಂದ್ರೆ ಸಾಕ್ರಿ, ಕೆಲವೊಬ್ಬರು ಕಾಂಕ್ರೀಟ್ ಅಂತ ಹೇಳ್ತಾರೆ ರೀ. ಸೊ ಅಂಥವರು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನಾವು ತೋರಿಸಿದ ವಿಧಾನದೊಳಗೆ ನೀವು ಒಂದ್ಸಲ ಉಪ್ಪಿಟ್ಟು ಮಾಡಿ ತಿಂದ್ರಿ ಅಂತಂದ್ರೆ ಮತ್ತೆ ಅದೇ ಥರ ಮಾಡ್ಕೊಂಡು ತಿಂತೀರಿ ನೋಡ್ರಿ. ಗೋಡಂಬಿನ ಒಂದು 2 3 ನಿಮಿಷ ಸಣ್ಣ ಉರಿ ಒಳಗೆ ಹುರ್ಕೋಬೇಕ್ರಿ. ನಿಮಗೆ ನಾವು ಮಾಡಿ ತೋರಿಸತ್ತಿರೋ ರೆಸಿಪೀಸ್ ಇಷ್ಟ ಆಗಿದ್ರೆ ವಿಡಿಯೋಸ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಾವು ತೋರಿಸಿರೋ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಸರಿ ಮನೆಯೊಳಗೆ ಟ್ರೈ ಮಾಡಿರಿ. ಟ್ರೈ ಮಾಡಿದ ನಂತರ ರುಚಿ ಹೆಂಗಿತ್ತು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ನೋಡ್ರಿ, ಗೋಡಂಬಿ ಎಲ್ಲ ಹುರಿದು ತಗೊಂಡೀವ್ರಿ. ಇದಾದ ನಂತರ ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಳ್ರಿ. ಅಡುಗೆ ಮಾಡೋಕ್ಕೆ ಬರೋರಿಗೆ ಮತ್ತು ಅಡುಗೆ ಬಗ್ಗೆ ಗೊತ್ತಿದ್ದವ್ರಿಗೆ ಉಪ್ಪಿಟ್ಟು ಮಾಡೋದು ದೊಡ್ಡ ವಿಚಾರನೇ ಅಲ್ರಿ. ಆದರೆ ಅಡುಗೆ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದವರಿಗೆ ಉಪ್ಪಿಟ್ಟು ಮಾಡೋದನ್ನು ಒಂದು ದೊಡ್ಡ ಕೆಲಸನೇ ಆಗತ್ತೆ ನೋಡ್ರಿ. ಹಾಗಾಗಿ ಅಂಥವರಿಗೆ ಈ ವಿಡಿಯೋ ಹೆಲ್ಪ್ ಆಗಲಿ ಅಂತಂದು ಉಪ್ಪಿಟ್ಟು ಮಾಡೋದನ್ನು ತೋರ್ಸಾಕತ್ತೀವಿ ರೀ. ಈಗ ನೋಡ್ರಿ, ಜೀರಿಗೆ ಸಾಸಿವೆ ಚಟ್ಪಟ್ ಅಂದಮೇಲೆ ಕರಿಬೇವು ಹಾಕ್ಕೋಬೇಕ್ರಿ. ಇದು ಹಿಂಗೆ ಸ್ವಲ್ಪ ಚಟ್ಪಟ್ ಅಂತ ಸಿಡಿದ ತಕ್ಷಣ ಇದಕ್ಕೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಉಳ್ಳಾಗಡ್ಡಿ ಸೇರಿಸ್ಕೋಬೇಕ್ರಿ. ಈಗ ಈ ಉಳ್ಳಾಗಡ್ಡಿನ ಒಂದು 2 3 ನಿಮಿಷ ಹಿಂಗೆ ಸಣ್ಣ ಉರಿ ಒಳಗೆ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕ್ರಿ. ಇದನ್ನೇನು ಭಾಳಷ್ಟು ಹುರಿಯುವಂಥ ಅವಶ್ಯಕತೆ ಇಲ್ಲರಿ, ಒಂದು 2 ನಿಮಿಷ ಹುರಿದ್ರೆ ಸಾಕು. ಇದಾದ ನಂತರ ಕಟ್ ಮಾಡ್ಕೊಂಡಿದ್ವಲ್ರಿ 2 3 ಮೆಣಸಿನ್ಕಾಯಿ, ಅದನ್ನೂ ಹಾಕ್ಕೊಂಡು ಬಾಡಿಸ್ಕೊರಿ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರಾದ್ರೆ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೋರಿ. ಈಗ ಇದನ್ನೆಲ್ಲ ಹಿಂಗೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ರಿ. ಈಗ ಈ ಒಗ್ಗರಣೆಗೆ ನೀರು ಸೇರಿಸ್ಕೋಬೇಕ್ರಿ. ನಾವಿಲ್ಲೇ 1 ಕಪ್ ಚಿರೋಟಿ ರವೆ ತೊಗೊಂಡೀವ್ರಿ. ಇದಕ್ಕೆ 2 ಕಪ್ ನೀರು ಹಾಕ್ಕೊಳ್ತೀವ್ರಿ. ನೀವು 2 ಕಪ್ ರವೆ ತೊಗೊಂಡ್ರೆ 4 ಕಪ್ ನೀರು ಹಾಕ್ಕೋಬೇಕ್ರಿ. ಈ ಅಳತೆ ಒಳಗೆ ನೀವು ಉಪ್ಪಿಟ್ಟು ಮಾಡಿದ್ದ ಆತಂದ್ರೆ ಉಪ್ಪಿಟ್ಟು ಒಟ್ಟು ಅಂಟಾಗೋದಿಲ್ಲ ರೀ, ನೀಟಾಗಿ ಬರುತ್ತೆ ರೀ. ಈಗ ಈ ನೀರು ಕುದಿ ಬರ್ಬೇಕು ನೋಡ್ರಿ, ಅಲ್ಲಿವರೆಗೂ ಒಂದು 2 ನಿಮಿಷ ಕಾಯ್ಬೇಕ್ರಿ. ನಾವು ನಿಮಗೆ ಯಾವ ತರಹದ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಿಂಗೆ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿದ್ರಿ ಅಂತಂದ್ರೆ ನಾವು ನಿಮಗೆ ಆ ಅಡುಗೆಗಳನ್ನ ಮಾಡಿ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಈಗ ನೋಡ್ರಿ, ಹಿಂಗೆ ರವೆ ಹಾಕ್ಕೊಂತ ಒಂದು ಕೈಯಿಂದ ತಿರುವಾಡ್ಕೊಂತಿರ್ಬೇಕ್ರಿ. ಹಿಂಗೆ ರವೆ ಹಾಕುವಾಗ ಕೈ ಆಡಿಸೋದ್ರಿಂದ ಗಂಟಾಗೋದಿಲ್ಲ ನೋಡ್ರಿ. ಇಷ್ಟು ಹದಕ್ಕೆ ಬಂದ ನಂತರ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಇದನ್ನು ಸ್ವಲ್ಪ ಒಂದು 2 ನಿಮಿಷ ಹಬೆ ಒಳಗೆ ಬೇಯಕ್ಕೆ ಬಿಡ್ಬೇಕು ನೋಡ್ರಿ. ಈಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಗೋಡಂಬಿ, ಅದನ್ನು ಹಾಕಿ ಹಿಂಗೆ ಒಂದು 2 ಸೆಕೆಂಡ್ ಬೇಯಿಸ್ಕೋಬೇಕ್ರಿ. ಈಗ ನೋಡ್ರಿ, ಉದುರಾದ ಉಪ್ಪಿಟ್ಟು ರೆಡಿ ಆಯಿತು. ಇದನ್ನು ನಾವು ಚಿರೋಟಿ ರವೆಯಿಂದ ಮಾಡೀವ್ರಿ. ಹಿಂಗೆ ಈ ಉಪ್ಪಿಟ್ಟು ಮಾಡ್ಕೊಳಕ್ಕೆ ಜಸ್ಟ್ ಒಂದು 5 ನಿಮಿಷ ಆದ್ರೆ ಸಾಕು ನೋಡ್ರಿ, ಈ ಉಪ್ಪಿಟ್ಟನ್ನ ಮಾಡ್ಕೋಬೋದು. ನೋಡ್ರಿ, ಉಪ್ಪಿಟ್ಟು ಹೆಂಗೆ ಉದುರಾಗೈತೆ ಅಂತಂದು ಹಿಂಗೆ ಈಸಿಯಾಗಿ ಮಾಡ್ಕೋಬೋದು ನೋಡ್ರಿ. ಶಿರಾ ಉಪ್ಪಿಟ್ಟು ನಮ್ಮ ಕಡೆ ಕಾಂಬಿನೇಷನ್ ಆಗಿರುತ್ತೆ ನೋಡ್ರಿ. ಕೆಲವೊಂದು ಭಾಗದವರು ಅದನ್ನು ಕೇಸರಿಬಾತ್ ಉಪ್ಪಿಟ್ಟು ಕಾಂಬಿನೇಷನ್ ಅಂತಾರೆ. ಮುಂದಿನ ವಿಡಿಯೋದಾಗ ನಾವು ನಿಮಗೆ ಕೇಸರಿಬಾತ್ ಅಥವಾ ಶಿರಾ ಹೆಂಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀವಿ ರೀ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದ್ರೆ ಆಯ್ತು ನೋಡ್ರಿ, ಬಿಸಿಯಾಗಿ ಉಪ್ಪಿಟ್ಟು ರೆಡಿ ಆಯ್ತು ರೀ. ನಾಷ್ಟಕ್ಕೆ ಇದು ಸೂಪರ್ ಆಗಿರುತ್ತೆ ರೀ. ಒಂದು ಸಲ ಟ್ರೈ ಮಾಡಿ ನೋಡ್ರಿ.